ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಏನು ಕಳೆದ 3 ದಿನದಿಂದ ಕಾರ್ಯಾಚರಣೆ ನಡೀತಾ ಇದೆ. ಇವತ್ತು ಒಂದು ಆನೆ ಸೆರೆ ಮಾಡಿದ್ದಾರೆ. ಡಾಕ್ಟರ್ ರಮೇಶ್ ಮತ್ತು ರಂಜನ್ DRFO ಇವರ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಒಂದು ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ಬೋದು. ನಾನೇನೋ ಒಂದು ಹಾಸ್ಪಿಟ್ಲಲ್ಲಿ ಹೋಗಿದ್ದೆ, ಅವಾಗ ಒಂದು ವೀಡಿಯೋಗಳು ಬಂತು, ಅದರಿಂದ ಅಲ್ಲೇ ವೀಡಿಯೋಗಳನ್ನ ಮಾಡ್ತಿದ್ದೀನಿ. ಮತ್ತು ಏರು ಧ್ವನಿಯಲ್ಲಿ ಮಾತಾಡೋಕ್ಕಾಗ್ತಾಯಿಲ್ಲ. ಆನೆ ತುಂಬ ಚೆನ್ನಾಗಿದೆ. ಮೊನ್ನೆ ಹಿಡಿದ ಆನೆಗಿಂತಲೂ ತುಂಬ ಚೆನ್ನಾಗಿದೆ. ಆನೆನ ಈಗ ಮೇ ಬಿ ನಮ್ಮ ದೊಡ್ಡರ್ವೆ ಕ್ಯಾಂಪಿಗೆ ಶಿಫ್ಟ್ ಮಾಡ್ತಾರೆ. ಏನು ವಿಷ್ಣು ಅಂತೇಳಿ ಆನೆನ ಕ್ರಾಲಿಂದ ತೆಗೆದ್ರು, ಆ ಕ್ರಾಲ್ ಖಾಲಿ ಇದೆ, ಅಲ್ಲಿಗೆ ಹಾಕ್ಬೋದು ಅಂತೇಳಿ ಒಂದು ಮಾಹಿತಿ ಇದೆ. ಅದೇ ರೀತಿ ಕೆಂಗಲ್ ಬಳಿ ಈ ಆನೆನ ಸೆರೆ ಹಿಡಿದಿದ್ದಾರೆ. ಆನೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಏಜ್ ಬಂದು ತುಂಬ ಸಣ್ಣ ಏಜೇ ಇದೆ. ಒಂದು 20-22 ವರ್ಷ ಅದರೊಳಗೆ ಇರ್ಬೋದು ನೋಡಿದ ಅಂದಾಜು ಪ್ರಕಾರ. ಇನ್ನೂ ಅದರ ಬಗ್ಗೆ ಮಾಹಿತಿ ಆಮೇಲೆ ತಿಳಿಬೇಕಾಗುತ್ತೆ. ನೋಡುವ, ಎಲ್ಲ ಡೀಟೇಲ್ಸ್ ಸಿಕ್ಕಿದ ಮೇಲೆ ಒಂದು ವೀಡಿಯೋ ಮಾಡೋಣ ಅಂತಿದ್ದೀನಿ. ಅದೇ ರೀತಿ ಈ ಕಾರ್ಯಾಚರಣೆಗೆ ನಮ್ಮ ಕುಮ್ಕಿ ಆನೆಗಳನ್ನ ಬಳಸಿದರು. ಕ್ಯಾಪ್ಟನ್ ಮಹೇಂದ್ರ ಮತ್ತು ಸುಗ್ರೀವ, ಏಕಲವ್ಯ, ಧನಂಜಯ, ಈಶ್ವರ, ಹಾಗೆಯೇ ಹರ್ಷ, 6 ಆನೆಗಳು ಈ ಕಾರ್ಯಾಚರಣೆಯನ್ನು ಭಾಗವಹಿಸಿದ್ದಾವೆ. ಅದೇ ರೀತಿ ನಮ್ಮ ಓಲ್ಡ್ ಟೀಮ್ ಏನಿತ್ತು, ಆ ಟೀಮ್ಗಳೇ ಹೋಗಿ ಕಾರ್ಯಾಚರಣೆನ ಯಶಸ್ವಿ ಮಾಡಿದ್ದಾರೆ. ಆನೆ ನೋಡಲಿಕ್ಕೆ ತುಂಬ ಲಕ್ಷಣವಾಗಿದೆ. ಈ ಆನೆ ಬಂದು ಕ್ರಾಪ್ ಲೂಟಿ ಮಾಡ್ತಾಯಿತ್ತು. ಯಾವುದೇ ಜನರನ್ನು ಹತ್ಯೆ ಮಾಡಿರೋದಾಗಲಿ ಅಂಥ ಇನ್ಸಿಡೆಂಟ್ಗಳು ಏನು ಮಾಡಿಲ್ಲ. ಆನೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಪಳಗಿಸಿದರೆ ಒಳ್ಳೆ ಒಂದು ಆನೆ, ಭವಿಷ್ಯಕ್ಕೆ ಒಂದು ಒಳ್ಳೆ ಕುಮ್ಕಿ ಆನೆ ಆಗುತ್ತೆ. ಮೇ ಬಿ ದೊಡ್ಡರ್ವೆ ಕ್ಯಾಂಪು ಇಲ್ಲ ದುಬಾರೆ ಕ್ಯಾಂಪಿಗೆ ಹೋಗ್ಬೋದು. ದುಬಾರೆ ಕ್ಯಾಂಪಲ್ಲಿ ಆನೆ ಇರ್ಬೋದೇನೋ. ಯಾವುದೋ ಮಕ್ಕನೆಲ್ಲ ಸೆರೆ ಹಿಡಿದಿದ್ರು ರಾಮನಗರ ಭಾಗದಿಂದ. ಅವೆಲ್ಲ ಕ್ರಾಲಲ್ಲಿ ಇರ್ಬೋದು. ಚಿಕ್ಕಮಂಗ್ಳೂರಲ್ಲಿದ್ದ ಆನೆಗಳನ್ನೂ ಸೆರೆ ಹಿಡಿದಿದ್ದಾರೆ. ಆ ಆನೆಗಳಿರ್ಬೋದು. ಮೇ ಬಿ ದೊಡ್ಡರ್ವೆಗೆ ಹೋಗ್ಬೋದು. ನೋಡುವ, ಕಾರ್ಯಾಚರಣೆ ಇನ್ನು ಮುಂದುವರಿಸ್ಬೋದು ಅಂತ ಅನ್ನಿಸುತ್ತೆ. ನೋಡುವ ಏನಾಗ್ತದೆ. ರೆಡ್ ಕಲರ್ ಹಾಕಿ ಬಿಡ್ತಾರಾ ಏನಂತ ಗೊತ್ತಿಲ್ಲ. ಹಾಗೆ ಇಷ್ಟು ಮಾಹಿತಿ ಬಂದಿದೆ. ಏನೇ ಆಗಲಿ, ಮೊನ್ನೆ ಸ್ವಲ್ಪ ಊಹಾಪೋಹಗಳೆಲ್ಲ ಕೇಳಿತು. ಏನಿಲ್ಲ, ಆನೆ ಅಚ್ಚುಕಟ್ಟಾಗಿ ಹೊರಗೆ ಹೋಗಿದೆ. ಅಚ್ಚುಕಟ್ಟಾಗಿದ್ದೆ. ಮೊನ್ನೆ ಸೆರೆ ಮಾಡಿದ ಆನೆ ಅದೇ ಕಾಡಲ್ಲಿದೆ. ವಿಡಿಯೋ ಕ್ಲಿಪ್ಪಿಂಗ್ ಸಹ ಸಿಕ್ಕಿದೆ. ನೋಡುವ, ಅದನ್ನು ಹಾಕುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆಯೇ ದಸರಾ ಹತ್ತಿರ ಬಂತು. ಆನೆಗಳು ತುಂಬ ಹುಷಾರಾಗಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಲೇಬೇಕು. ಯಾಕೆಂತಂದರೆ ದಸರಾಕ್ಕೆ ಇನ್ನಿರೋದು 1.5-2 ತಿಂಗಳಿದೆ ಅಷ್ಟೇ ತಾಲೀಮೆಲ್ಲ ಸ್ಟಾರ್ಟ್ ಮಾಡಲಿಕ್ಕೆ. ಎಲ್ಲ ನೋಡಿಕೊಂಡು ಎಲ್ಲರೂ ಅಚ್ಚುಕಟ್ಟಾಗಿ ಯಾವುದೇ ತೊಂದರೆ ತಾಪತ್ರಗಳಿಲ್ಲದೆ ಕಾರ್ಯಾಚರಣೆ ಮಾಡಲಿ. ಮತ್ತು ಜನಕ್ಕೂ ಅಷ್ಟೇ, ಸಾಮಾನ್ಯ ಜನರಿಗೆ ಈ ಸತಿ ಕಾರ್ಯಾಚರಣೆ ಮಾಡೋ ಜಾಗಕ್ಕೆ ಹೋಗ್ಲಿಕ್ಕಾಗಲಿ ವೀಡಿಯೋಗಳು ಮಾಡಲಿಕ್ಕಾಗಲಿ ಅವಕಾಶ ಸಿಕ್ಕಿಲ್ಲ. ಅದು ಒಂದು ಫಾರೆಸ್ಟ್ ಅಂತ ಕರಿಬೋದು. ಅದು ಒಂಥರ ಐಲ್ಯಾಂಡ್ ಥರ ಇದೆ. ಸುತ್ತ ಜಮೀನುಗಳು, ಮಧ್ಯದಲ್ಲಿ ಫಾರೆಸ್ಟ್, ಫೆನ್ಸಿಂಗ್ ಇದೆ. ಆ ಫೆನ್ಸಿಂಗ್ ಇರೋ ಕಾರಣ ಯಾರಿಗೆ ಹೋಗೋಕ್ಕಾಗಲದ ರಿಸರ್ವ್ ಇದೆ. ಹೋದರೆ ನುಗ್ಗಿದ್ರು ಅವ್ರ ಕೈಗೆ ನಾವು ಸಿಕ್ಕಾಕ್ಕೊಂಡ್ರೆ ಅರಣ್ಯ ಇಲಾಖೆಯವ್ರ ಕೈಗೆ ಕೇಸುಗಳು ಖಂಡಿತವಾಗಿ ಹಾಕ್ತಾರೆ. ಗ್ರಾಮಸ್ಥರು ಯಾರು ಹೋಗಿ ಇರಲಿಕ್ಕಿಲ್ಲ. ನೋಡುವ, ಮುಂದಿನ ದಿನಗಳಲ್ಲಿ ಯಾವ ಭಾಗದಲ್ಲಿ ಆನೆ ಕಾರ್ಯಾಚರಣೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೇ ಬಿ ರಾಮನಗರನೋ, ಬನ್ನೇರುಘಟ್ಟನೋ, ನೆಲಮಂಗಲ ಭಾಗದಲ್ಲಿ ಎಲ್ಲ ಕಡೆನೂ ಉಪಟಳ ಇದೆ. ನಮ್ಮ ಕೊಡಗಲ್ಲೂ ತುಂಬ ಉಪಟಳ ಇದೆ. ಹಾಸನ ಭಾಗದಲ್ಲೂ ಉಪಟಳ ಇದೆ. ಮತ್ತು ರಮೇಶ್ ನಡ್ಕೊಂಡೋಗಿ ಈ ಆನೆಗೆ ಡಾಟ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ. ತುಂಬ ಕಷ್ಟ, ತುಂಬ ರಿಸ್ಕ್ ತಗೊಂಡು ಕಾರ್ಯಾಚರಣೆಗಳನ್ನ ಮಾಡ್ತಾರೆ. ಹೇಳೋರು 1000 ಹೇಳ್ತಾರೆ. ನಾವು ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಬೇಕು. ಯಾಕೆಂತಂದ್ರೆ ಡಾಕ್ಟ್ರುಗಳಿಗೆ ಲೀಡ್ ರೋಲ್ ಬಂದು ಡಾಕ್ಟರ್ ರಮೇಶ್ ಅವರೇ. ಅದಕ್ಕಾಗಿ ಅವ್ರಿಗೆ ವೀಡಿಯೋನ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಅವ್ರ ಮೇಲೆ ಒಂದು ಅಭಿಮಾನ ಅಷ್ಟೇ. ಇನ್ನು ಅದು ಬಿಟ್ಟರೆ ಬೇರೆ ಏನು ಇಲ್ಲ ನನಗೆ. ಯಾರು ಚೆನ್ನಾಗಿ ಕೆಲಸ ಮಾಡಿ ಅವರು ಊರಿದುಂಬಿಸೋದು. ಈಗ ಅಭಿಮನ್ಯು, ಅರ್ಜುನ ಎಲ್ಲ ಕೆಲಸ ಮಾಡ್ತಿದ್ದ ಟೈಮಲ್ಲಿ ನಾವು ಅವುಗಳನ್ನು ಹೊಗಳ್ತಿತ್ತಿಲ್ವ. ಡಾಕ್ಟರ್ ಚಿಟ್ಟಪ್ಪ ಅವ್ರಿಗೆ ಕಾರ್ಯಾಚರಣೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಹೊಗಳ್ತಿದ್ದೋ. ಓಕೆ, ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.